ಆತ್ಮೀಯ ವಿದ್ಯಾರ್ಥಿಗಳಿಗೆ ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ 10ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳು. ಅದರಲ್ಲಿ ಬರ್ತಕ್ಕಂತಹ ಒಂದು ಮೊದಲ ಅಧ್ಯಾಯ ಯಾವುದು ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಅಂಶಗಳು ಅಂದಾಗ ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನು ಚರ್ಚಿಸಲಾಗುವುದು ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥದ್ದು ಒಂದು ಮೊದಲ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನ ಮಾಡ್ತಕ್ಕಂತಹ ಪ್ರಮುಖ ವಿಷಯಗಳು ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರು ಯಾವ ರೀತಿಯಾಗಿ ಭಾರತಕ್ಕೆ ಬಂದ್ರು, ಭಾರತ ಮತ್ತು ಯುರೋಪಿನ ನಡುವೆ ಯಾವ ರೀತಿ ಒಂದು ವ್ಯಾಪಾರ ಸಂಬಂಧ ಇತ್ತು ಅನ್ನೋ ಒಂದು ವಿಷಯದ ಕುರಿತು ಅಧ್ಯಯನ ಮಾಡ್ತೀವಿ. ಇನ್ನು ಎರಡನೇ ವಿಷಯ ಏನು ಅಂದ್ರೆ ಭಾರತಕ್ಕಾಗಿ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಅಂದ್ರೆ ಯುರೋಪಿಯನ್ನರಲ್ಲಿ ಯಾರ್ಯಾರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ್ರು ಅಕ್ಕಂತ ಒಂದು ವಿಷಯವನ್ನ ಅಧ್ಯಯನ ಮಾಡ್ತೀವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಡಚ್ಚರು ಆಗಿರ್ಬೋದು, ಫ್ರೆಂಚರು, ಇಂಗ್ಲಿಷರು, ಹೀಗೆ ಯುರೋಪಿನಿಂದ ಬಂದಿರತಕ್ಕಂಥವರ ಕುರಿತು ಇಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಇನ್ನು ಮೂರನೆಯ ಅಂಶ ಏನು ಅಂದ್ರೆ ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆಯಲ್ಲಿ ಕರ್ನಾಟಿಕ್ ಯುದ್ಧಗಳು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂತಹ ಒಂದು ಯುರೋಪಿಯನ್ನರು ಇಲ್ಲಿ ರಾಜಕೀಯ ಬೆಳವಣಿಗೆಯನ್ನ ಹೆಚ್ಚಿಸುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಪ್ರಯತ್ನದ ಫಲವಾಗಿ ಇಲ್ಲಿ ಯುದ್ಧಗಳು ಸಂಭವಿಸಿದವು. ಭಾರತದಲ್ಲಿ ಸಂಭವಿಸಿರ್ತಕ್ಕಂತಹ ಪ್ರಮುಖ ಯುದ್ಧಗಳು ಕರ್ನಾಟಿಕ್ ಯುದ್ಧಗಳು ಅಂತ ಹೇಳಿ ಕರೀತೀವಿ. ಈ ಯುದ್ಧಗಳು ಯಾರ ನಡುವೆ ನಡೆದವು, ಯಾವಾಗ ನಡೆದವು, ಈ ಯುದ್ಧಕ್ಕೆ ಪ್ರಮುಖ ಕಾರಣ ಏನು, ಪರಿಣಾಮ ಏನು ಅಂತಕ್ಕಂಥ ಅಂಶಗಳ ಕುರಿತು ಇಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಐತಿಹಾಸಿಕ ಕದನಗಳು ಅಂತ ಹೇಳಿ ಕರಿತೀವಿ. ಪ್ಲಾಸಿಕ್ ಕದನ, ಬಕ್ಸಾರ್ ಕದನ, ದ್ವಿಸರ್ಕಾರ ಪದ್ಧತಿ, ಇವು ಇಂಗ್ಲಿಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಕುರಿತು ಅಧ್ಯಯನ ಮಾಡ್ತೀವಿ. ಪ್ಲಾಸಿಕ್ ಕದನಕ್ಕೆ ಕಾರಣಗಳೇನು, ಪರಿಣಾಮ ಏನು, ಯಾವಾಗ ನಡೀತು, ಯಾರ ನಡುವೆ ನಡೆಯಿತು ಅಂತಕ್ಕಂಥ ಹಲವು ಅಂಶಗಳ ಕುರಿತು ಇಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇನ್ನು ಬ್ರಿಟಿಷರ ಆಕ್ರಮಣ ನೀತಿ ಅಂದ್ರೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂತಹ ಬ್ರಿಟಿಷರು ಭಾರತದಲ್ಲಿ ರಾಜಕೀಯವಾಗಿ ಯಾವ ರೀತಿ ಆಕ್ರಮಣವನ್ನ ಮಾಡಿದ್ರು, ಅವರು ಅನುಸರಿಸತಕ್ಕಂತಹ ನೀತಿಗಳ ಕುರಿತು ಸಂಪೂರ್ಣ ಇತಿಹಾಸವನ್ನ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಮೊದಲನೆಯದಾಗಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಭಾರತ ಮತ್ತು ಯುರೋಪ್. ಭಾರತ ಮತ್ತು ಯುರೋಪಿನ ಮಧ್ಯೆ ಯಾವ ರೀತಿ ಒಂದು ಸಂಬಂಧ ಇತ್ತು ಅಂತಕ್ಕಂಥ ಒಂದು ವಿಷಯವನ್ನು ನಾವು ಪೂರ್ವಭಾವಿಯಾಗಿ ಅಧ್ಯಯನ ಮಾಡಿದಾಗ ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ವ್ಯವಹಾರಗಳು ಬೆಳವಣಿಗೆ ಹೊಂದಿರತಕ್ಕಂಥದ್ದನ್ನ ನಾವು ಮನಗಾಣಬಹುದು. ಅದರ ಜೊತೆಗೆ ಭಾರತ ಮತ್ತು ಯುರೋಪಿನ ನಡುವೆ ಒಂದು ಅವಿನಾಭಾವ ಸಂಬಂಧ ಪ್ರಾಚೀನ ಕಾಲದಿಂದಲೂ ಇತ್ತು ಅಂತ ಹೇಳಿ ಕರಿತೀವಿ. ಕಾರಣ ಇಷ್ಟೇ, ಭಾರತದಲ್ಲಿರ್ತಕ್ಕಂತಹ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರ ಪ್ರಮಾಣದ ಬೇಡಿಕೆ ಇತ್ತು ಅಂತ ಹೇಳಿ ಕರಿತೀವಿ. ಇಲ್ಲಿ ಭಾರತದಲ್ಲಿ ಸಿಗ್ತಕ್ಕಂತಹ ಸಾಂಬಾರ್ ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಯಾಲಕ್ಕಿ, ಶುಂಠಿ ಮೊದಲಾದ ಉತ್ಪನ್ನಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಯುರೋಪಿಯನ್ನರು ಭಾರತದಿಂದ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವ್ಯಾಪಾರ ಸಂಬಂಧ ನಮ್ಮ ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪಿನ ನಡುವೆ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈಗ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಒಂದು ವ್ಯಾಪಾರ ಸಂಬಂಧ ಮಧ್ಯಕಾಲದಲ್ಲಿ ಯಾವ ರೀತಿಯಾಗಿ ಇತ್ತು, ಭಾರತ ಯುರೋಪಿನ ನಡುವೆ ಮಧ್ಯಭಾಗ ಕಾಲದಲ್ಲಿ ಯಾವ ರೀತಿಯಾಗಿ ಒಂದು ವ್ಯಾಪಾರ ಸಂಪರ್ಕ ಇತ್ತು ಅಂತಕ್ಕಂಥ ಒಂದು ಅಂಶವನ್ನ ಗಮನಿಸಿದಾಗ ಇಲ್ಲಿ ಭಾರತದಲ್ಲಿ ಸಿಗ್ತಕ್ಕಂತಹ ಒಂದು ಸಾಂಬಾರ್ ಪದಾರ್ಥಗಳನ್ನ ನೇರವಾಗಿ ಯುರೋಪಿಯನ್ನರು ಭಾರತದಲ್ಲಿ ಖರೀದಿ ಮಾಡ್ತಾ ಇರಲಿಲ್ಲ. ಇಲ್ಲಿ ಪ್ರಮುಖವಾಗಿ ಏನಾಗ್ತಾ ಇತ್ತು ಅಂದ್ರೆ ಏಷ್ಯಾದ ಸರಕುಗಳು ಅಂತ ಹೇಳಿ ಕರಿತೀವಿ. ಏಷ್ಯಾ ಖಂಡದಲ್ಲಿ ಇರ್ತಕ್ಕಂತಹ ದೇಶಗಳಲ್ಲಿ ಇರ್ತಕ್ಕಂಥ ಸಾಂಬಾರ್ ಪದಾರ್ಥಗಳನ್ನ ಯುರೋಪಿಯನ್ನರು ನೇರವಾಗಿ ಇಲ್ಲಿ ಖರೀದಿ ಮಾಡ್ತಾ ಇರಲಿಲ್ಲ. ಪ್ರಮುಖವಾಗಿ ಅರಬ್ ವರ್ತಕರು ಏನ್ ಮಾಡ್ತಾ ಇದ್ರು ಅಂದ್ರ ಈ ಭಾರತ ಆಗಿರ್ಬೋದು, ಏಷ್ಯಾದ ಹಲವು ದೇಶಗಳಲ್ಲಿ ಇರ್ತಕ್ಕಂಥ ಸಾಂಬಾರ್ ಪದಾರ್ಥಗಳನ್ನ ಖರೀದಿ ಮಾಡಿ ಏನ್ ಮಾಡ್ತಾರೆ, ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅಲ್ಲಿಂದ ಕಾನ್ಸ್ಟಾಂಟಿನೋಪಲ್ ನಗರದಿಂದ ಏನ್ ಮಾಡ್ತಾ ಇದ್ರು ಅಂದ್ರೆ ಇಟಲಿಯ ವರ್ತಕರು ಅವುಗಳನ್ನ ಖರೀದಿಸಿ ಯುರೋಪಿನ ದೇಶದ ತುಂಬೆಲ್ಲ ವ್ಯಾಪಾರ ಮಾಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಇಲ್ಲಿ ಭಾರತದ ಮೇಲೆ ಅಥವಾ ಏಷ್ಯಾ ದೇಶಗಳ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿದವರು ಅರಬ್ ವರ್ತಕರು.
ಅದೇ ರೀತಿ ಕಾನ್ಸ್ಟಂಟೈನ್ ನಲ್ಲಿ ಹೋಗಿ ಆ ವಸ್ತುಗಳನ್ನು ಖರೀದಿಸಿ ಅವರು ಯುರೋಪಿನಲ್ಲಿ ವ್ಯಾಪಾರ ಮಾಡಿ ಯುರೋಪಿನಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಿದವರು ಇಟಲಿಯ ವರ್ತಕರು ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದೇನಾಗಿತ್ತು ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥದ್ದು ವ್ಯಾಪಾರದ ಕೇಂದ್ರ ಸ್ಥಾನವಾಗಿತ್ತು. ಆದ್ದರಿಂದ ಇದನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಳಿ ಕರಿತೀವಿ. ಭಾರತದಿಂದ ಹೋಗ್ತಕ್ಕಂತಹ ಸಾಂಬಾರ್ ಪದಾರ್ಥಗಳನ್ನ ಅರಬ್ ವರ್ತಕರು ಭಾರತದಿಂದ ಸಾಂಬಾರ್ ಪದಾರ್ಥಗಳನ್ನ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವುಗಳನ್ನು ಇಟಲಿಯ ವರ್ತಕರು ಖರೀದಿಸಿ ಯುರೋಪಿನ ದೇಶಗಳಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳಿ ಕರಿತೀವಿ. ಈ ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಏನಾಗ್ತದ ಅಂದ್ರೆ ಒಂದು ಪತನದ ಸ್ಥಿತಿಯನ್ನ ತಲುಪ್ತದೆ. ಇಲ್ಲಿ ಕಾರಣ ಏನಾಗ್ತದ ಅಂದ್ರೆ ಈಗ ಯುರೋಪ್ ಮತ್ತು ಭಾರತದ ನಡುವಿನ ವ್ಯಾಪಾರ ಕಾನ್ಸ್ಟಾಂಟೈನ್ ನಗರದ ಮೂಲಕ ನಡೀತಾ ಇತ್ತು. ಆದ್ರೆ ಈ ನಗರವನ್ನ ಅಟೋಮನ್ ಟರ್ಕರು ಏನ್ ಮಾಡ್ತಾರ ಅಂದ್ರೆ 1453ರಲ್ಲಿ ಈ ನಗರವನ್ನ ವಶಪಡಿಸಿಕೊಳ್ತಾರೆ. ಈ ವಶಪಡಿಸಿಕೊಂಡ ನಂತರ ಕಾನ್ಸ್ಟಾಂಟಿನೋಪಲ್ ಅನ್ನೋದು ಏನಾಗ್ತದ ಅಂದ್ರೆ ಟರ್ಕರ ನಿಯಂತ್ರಣಕ್ಕೆ ಒಳಪಡ್ತದೆ. ಟರ್ಕರ ನಿಯಂತ್ರಣಕ್ಕೆ ಒಳಪಟ್ಟ ನಂತರ ಟರ್ಕರ್ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಈ ಮಾರ್ಗದ ಮೇಲೆ ತೀವ್ರತರವಾದ ತೆರಿಗೆಯನ್ನ ಹೆಚ್ಚಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಇವರು ಟರ್ಕರು ಹೆಚ್ಚಿಸಿರ್ತಕ್ಕಂತಹ ಒಂದು ತೆರಿಗೆ ನೀತಿಯ ಪರಿಣಾಮವಾಗಿ ಏನಾಗ್ತಾರ ಅಂದ್ರೆ ಇಟಲಿಯ ವರ್ತಕರಿಗೆ ಈ ಒಂದು ಮಾರ್ಗ ಅಂತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭದಾಯಕವಾಗಿ ಪರಿಣಮಿಸೋದಿಲ್ಲ. ಅಂದ್ರೆ ಅವರಿಗೆ ಬರ್ತಕ್ಕಂಥ ಲಾಭಾಂಶಕ್ಕಿಂತ ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನ ಈ ಕಾನ್ಸ್ಟಾಂಟೈನ್ ಮಾರ್ಗದ ಮೂಲಕ ಏನ್ ಮಾಡ್ಬೇಕಾಗ್ತದ ಅವರು ಕಟ್ಟಬೇಕಾಗ್ತದ. ಇಂತಹ ಒಂದು ಸಂದರ್ಭದಲ್ಲಿ ಏನಾಗ್ತದ ಭಾರತಕ್ಕೆ ಬೇರೆ ಒಂದು ಮಾರ್ಗವನ್ನ ಕಂಡುಹಿಡಿತಕ್ಕಂಥ ಒಂದು ಅನಿವಾರ್ಯತೆ ಉಂಟಾಗ್ತದ. ಅದೇ ಕಾರಣದಿಂದ ಅನ್ವೇಷಣೆ ಅಂತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈಗ ಯಾವ ರೀತಿ ಅನ್ವೇಷಣೆ ಇಲ್ಲಿ ಪ್ರಾರಂಭ ಆಯಿತು, ಹೊಸ ಜಲಮಾರ್ಗವನ್ನ ಭಾರತಕ್ಕೆ ಕಂಡುಹಿಡಿಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತೇಳಿ ತಿಳಿದುಕೊಂಡಾಗ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಏನು ಅಟೋಮನ್ ಟರ್ಕರು ವಶಪಡಿಸಿಕೊಂಡು ಅಲ್ಲಿ ತೆರಿಗೆಯನ್ನ ಹೆಚ್ಚಳಿಸಿದ್ದ ಕಾರಣ ಭಾರತಕ್ಕೆ ಇರ್ತಕ್ಕಂಥ ಭೂಮಾರ್ಗ ಒಂದೇ ಒಂದು ಭೂಮಾರ್ಗ ಯಾವುದು ಅಂದ್ರೆ ಕಾನ್ಸ್ಟಾಂಟಿನೋಪಲ್. ಈ ಒಂದು ನಗರದ ಮೂಲಕ ವ್ಯಾಪಾರ ಕಠಿಣವಾಗಿ ಪರಿಣಮಿಸಿದಾಗ ಏನಾಯಿತು ಅಂದ್ರೆ ಯುರೋಪಿಯನ್ನರು ಬೇರೆ ಮಾರ್ಗವನ್ನ ಕಂಡುಹಿಡಿತಕ್ಕಂಥ ಒಂದು ಅನಿವಾರ್ಯತೆ ಉಂಟಾಯಿತು ಅಂತ ಹೇಳಿ ಕರಿತೀವಿ. ಇದೇ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದ್ರೆ ಇಟಲಿಯ ವರ್ತಕರ ಒಂದು ಏಕಸ್ವಾಮ್ಯ ಯುರೋಪಿನ ದೇಶಗಳಲ್ಲಿ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನ ಸಾಧಿಸಿದ್ರು. ಇವರ ಏಕಸ್ವಾಮ್ಯವನ್ನ ಮುರಿಯುವ ಸಲುವಾಗಿ ಏನ್ ಮಾಡಿದ್ರು ಅಂದ್ರೆ ಸ್ಪೇನ್, ಪೋರ್ಚುಗಲ್ ಮತ್ತು ಯುರೋಪಿನ ಅನೇಕ ದೇಶಗಳು ಏನ್ ಮಾಡಿದ್ರು ಅಂದ್ರೆ ನಾವಿಕರಿಗೆ ಪ್ರೋತ್ಸಾಹ ನೀಡುವುದರ ಮುಖಾಂತರ ಹೊಸ ಆವಿಷ್ಕಾರಗಳಿಗೆ ಪ್ರೇರಣೆಯನ್ನ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರ ಒಂದು ಪರಿಣಾಮವಾಗಿ ಏನಾಯಿತು ಅಂದ್ರೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ತಕ್ಕಂತಹ ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದುಗಳು ಒಂದು ಅನ್ವೇಷಣೆಯಾಯಿತು ಅಂತ ಹೇಳಿ ಕರಿತೀವಿ. ಅಂದ್ರೆ ಈಗ ದಿಕ್ಸೂಚಿ ಅಂತಕ್ಕಂಥದ್ದು ನಾವಿಕರಿಗೆ ದಿಕ್ಕನ್ನ ತಿಳಿದುಕೊಳ್ಳಿಕ್ಕೆ ಸಹಾಯಕವಾದ್ರೆ ಆಸ್ಟ್ರೋಲೋಬ್ ಅಂತಕ್ಕಂಥದ್ದು ನಕ್ಷತ್ರಗಳ ದೂರ ಉತ್ಪತ್ತಿಯ ಕುರಿತು ಅಧ್ಯಯನ ಮಾಡಲಿಕ್ಕೆ ಸಹಾಯಕ ಆಯಿತು. ಅದೇ ರೀತಿ ಸಿಡಿಮದ್ದುಗಳು ಸಹಿತ ಈ ಒಂದು ಕಾಲಾವಧಿಯಲ್ಲಿ ಅನ್ವೇಷಣೆಯಾದವು ಅಂತ ಹೇಳಿ ನಾವು ಗುರುತಿಸ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಹೀಗೆ ಏನಾಯಿತು, ಈಗ ನಾವಿಕರಿಗೆ ಪ್ರೋತ್ಸಾಹ ಸಿಕ್ಕ ನಂತರ ವಾಸ್ಕೋಡಿಗಾಮ ಅಂತಕ್ಕಂಥವನು ಭಾರತಕ್ಕೆ ಯಾವ ರೀತಿಯಾಗಿ ಬಂದ ಅಂತಕ್ಕಂಥ ಒಂದು ವಿಷಯವನ್ನ ನಾವು ನೋಡಿದಾಗ ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ಅಂತ ಹೇಳಿ ಕರಿತೀವಿ. ಪೋರ್ಚುಗಲ್ ದೇಶದ ಲಿಸ್ಬನ್ನಿಂದ ವಾಸ್ಕೋಡಿಗಾಮ ಏನ್ ಮಾಡ್ತಾನೆ, ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾನೆ. ಈತ ಪ್ರಯಾಣವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವಾಸ್ಕೋಡಿಗಾಮ ಏನ್ ಮಾಡ್ತಾನೆ ಅಂದ್ರೆ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ಸಮೀಪದ ಕಾಫರ್ಡ್ ಎಂಬ ಸ್ಥಳವನ್ನ 1498ರಲ್ಲಿ ಬಂದು ತಲುಪ್ತಾನೆ. ಈತ
ತಲುಪಿದ ನಂತರ ಏನಾಗ್ತದೆ ಅಂದರೆ ಭಾರತ ಮತ್ತು ಯುರೋಪಿನ ನಡುವೆ ಮರು ವ್ಯಾಪಾರ ಅಂತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇರ್ತಕ್ಕಂಥ ಭೂಮಾರ್ಗ ಮುಚ್ಚಿದ ನಂತರ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಿರ್ತಕ್ಕಂಥವನು ವಾಸ್ಕೋಡಿಗಾಮ ಅಂಥೇಳಿ ಕರಿತೀವಿ. ಈ ವಾಸ್ಕೋಡಿಗಾಮ ಏನು ಮಾಡ್ದ, ಪೋರ್ಚುಗಲ್ ದೇಶದಿಂದ ಭಾರತಕ್ಕೆ ಬಂದು ತಲುಪಬೇಕಾಗಿತ್ತು. ಅಂದರೆ ಯಾವ ದೇಶದ ಮೂಲಕ ಬಂದ ಅಂದರೆ ಆಫ್ರಿಕಾ ದೇಶದ ಮಾರ್ಗವಾಗಿ ಭಾರತವನ್ನು ತಲುಪಿದ ಅಂಥೇಳಿ ಕರಿತೀವಿ. ಅದರ ಜೊತೆಗೆ ಏನಾಯಿತು ಅಂದರೆ ವಾಸ್ಕೋಡಿಗಾಮ ಕಂಡು ಹಿಡಿದಿರ್ತಕ್ಕಂಥ ಈ ಒಂದು ಜಲಮಾರ್ಗ ಹಲವಾರು ವರ್ಷಗಳ ಕಾಲ ಏನಾಯಿತು ಅಂದರೆ ಭಾರತ ಯುರೋಪಿನ ಮಾರ್ಗವಾಗಿ ವ್ಯಾಪಾರ ಮಾರ್ಗವಾಗಿ ಏನು ಮಾಡ್ತು, ರೂಪುಗೊಂಡಿತು ಅಂಥೇಳಿ ಕರಿತೀವಿ. ಹೀಗೆ ಏನಾಯಿತು ಅಂದರೆ ಭಾರತ ಮತ್ತು ಯುರೋಪಿನ ನಡುವೆ ವಾಸ್ಕೋಡಿಗಾಮ ಕಂಡುಹಿಡಿದಿರ್ತಕ್ಕಂಥ ಒಂದು ಜಲಮಾರ್ಗದ ಮೂಲಕ ಮತ್ತೆ ವ್ಯಾಪಾರ ಅಂತಕ್ಕಂಥದ್ದು ಮರುಪ್ರಾರಂಭವಾಯಿತು ಅಂಥೇಳಿ ಕರಿತೀವಿ. ಇಲ್ಲಿಗೆ ಏನಾಯಿತು ಅಂದರೆ ಇವತ್ತಿನ ಒಂದು ಅಧ್ಯಾಯದಲ್ಲಿ ಯಾವ ರೀತಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ್ರು ಅಂತಕ್ಕಂಥ ಒಂದು ಅಂಶವನ್ನು ಅಧ್ಯಯನ ಮಾಡಿ, ಇಲ್ಲಿ ತನಕ ಅಧ್ಯಯನ ಮಾಡಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಈಗ ಪ್ರಶ್ನೆಗಳನ್ನು ನೀಡಲ. ಈ ಪ್ರಶ್ನೆಗಳಿಗೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡಿ. ಮೊದಲ ಪ್ರಶ್ನೆ ಏನು ಅಂದರೆ 1453ರಲ್ಲಿ ಅಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಎರಡನೆಯ ಪ್ರಶ್ನೆ, ಭಾರತ ಹಾಗೂ ಯುರೋಪಿನ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? ಅದರ ಜೊತೆಗೆ ಭಾರತದ ಯಾವ ಪದಾರ್ಥಗಳು ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು? ನಾಲ್ಕನೆಯ ಪ್ರಶ್ನೆ, ಭಾರತದಿಂದ ಸರಕುಗಳು ಯಾವ ದೇಶದ ಮೂಲಕ ಯುರೋಪಿಗೆ ತಲುಪುತ್ತಿದ್ದವು? ಐದನೆಯ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? ಭಾರತಕ್ಕೆ ಜಲಮಾರ್ಗ ಯಾವಾಗ ಕಂಡುಹಿಡಿಯಲಾಯಿತು? ಈ 6 ಪ್ರಶ್ನೆಗಳಿಗೆ ಆತ್ಮೀಯ ವಿದ್ಯಾರ್ಥಿಗಳೇ ಏನು ಮಾಡಿ ಅಂದರೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ಕೇಳುತ್ತಾ ಇವತ್ತಿನ